ಹಲೋ ಹಾಯ್ ನಮಸ್ತೆ. ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಒಂದು ವಿಡಿಯೋ ಒಳಗೆ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಮಾರ್ಕ್ ಮಾಡಿ ಕಟಿಂಗ್ ಮಾಡೋದಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ನಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತಕ್ಕಂಥ ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ವಿಡಿಯೋನ ನೋಡಿ ಒಂದು ಲೈಕ್ ಕೊಡಿ. ಇವಾಗ ನಾನು ಕ್ರಾಸ್ ಬೆಲ್ಟ್ನ ಮೊದಲಿಗೆ ನಾನು ಜೋಡಿಸ್ತಾ ಇದ್ದೀನಿ. 4 ಲೇಯರ್ ಆಗಿ ನಾವು ಕಟ್ ಮಾಡ್ಕೊಂಡಿದ್ವಲ್ಲ, ನೀವು ಬೇಕಂತಂದರೆ ನೀವು ಕಟ್ಟಿಂಗ್ ವಿಡಿಯೋನ ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ಚೆಕ್ ಮಾಡಿ ನೀವು ಕಟಿಂಗ್ ವಿಡಿಯೋನ ನೋಡ್ಬೋದು. ಯಾಕಂತಂದರೆ ನೀವು ಕಟಿಂಗ್ ವಿಡಿಯೋನ ನೋಡಿ ಈ ಸ್ಟಿಚಿಂಗ್ ವಿಡಿಯೋನ ನೋಡಿದರೆ ತುಂಬಾ ಹೆಲ್ಪ್ ಆಗ್ತೈತಿ. ಇದು ಒಂದು 34 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ನ ನಾನು ಕಟಿಂಗ್ ಮತ್ತು ಅಳತೆ ಯಾವ ರೀತಿಯಾಗಿ ಮಾಡೋದು, ಕಟಿಂಗ್ ಮಾಡೋದು ಮತ್ತು ಇವಾಗ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಕ್ರಾಸ್ ಬೆಲ್ಟ್ನ ಇವಾಗ ಜಾಯಿಂಟ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ಫೋಲ್ಡ್ ಮಾಡಿ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕ್ಬೋದು. ಯಾಕಂತಂದರೆ ನಿಮ್ಗೆ ಅಟ್ಯಾಚ್ ಮಾಡುವಾಗ ತುಂಬಾ ಹೆಲ್ಪ್ ಆಗ್ತೈತಿ. ನಂತರ ಬ್ಲೌಸ್ ಫಿನಿಶಿಂಗ್ ಆದ ನಂತರ ರಿಮೂವ್ ಮಾಡ್ಬೋದು. ಸೊ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಅಂಥೇಳಿ ನಾನು ಮೇಲ್ಗಡೆ ಇನ್ನೊಂದು ಸ್ಟಿಚ್ನ ನಾನು ಹಾಕ್ಲಾಕತ್ತೀನಿ. ಸ್ಟಾರ್ಟಿಂಗ್ ಯಾರೆಲ್ಲ ಟೈಲರಿಂಗ್ ಮಾಡ್ಲಾಕತ್ತಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾನು ಸ್ಟೆಪ್ ವೈಸ್ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ಫುಲ್ ಒಂದೇ ವಿಡಿಯೋದೊಳಗೆ ಫಾಸ್ಟಾಗಿ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಎರಡೂ ಹಾಕಿದರೆ ಅರ್ಥ ಆಗಲ್ಲ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕಡೆ ಹೆಚ್ಚು ಕಡಿಮೆ ಬಂದರೆ ಈ ರೀತಿಯಾಗಿ ನಾವು ಕಟಿಂಗ್ ಮಾಡಿ ಕಂಪ್ಲೀಟ್ ಮಾಡ್ಬೋದು. ಇವಾಗ ಒಂದು ಸೈಡ ಕ್ರಾಸ್ ಬೆಲ್ಟ್ ರೆಡಿ ಆಯಿತು, ಇನ್ನೊಂದು ಸೈಡ್ ಕೂಡ ಇದೇ ರೀತಿಯಾಗಿ ನಾನು ರೆಡಿ ಮಾಡ್ಕೊಳ್ತೀನಿ. ತುಂಬಾ ನೋಡಿರಿ, ಯಾವುದೋ ನಿಮ್ಗೆ ಯಾವುದು ಮೆಥಡ್ ಇಷ್ಟ ಆಗುತ್ತಲ್ಲ, ಸೊ ಬ್ಲೌಸ್ ಕಟ್ಟಿಂಗ್ನ ಅದನ್ನ ನೀವು ಫಾಲೋ ಮಾಡಿಬಿಟ್ಟು ನೀವು ಪ್ರತಿಯೊಂದು ಬ್ಲೌಸ್ಗೆ ಅದೇ ಮೆಥಡ್ನ ಯೂಸ್ ಮಾಡ್ತಾ ಹೋದ್ರಿ ಅಂತಂದ್ರೆ ನೀವು ಕಡಿಮೆ ಸಮಯದೊಳಗೆ ನೀವು ಆ ಬ್ಲೌಸ್ನ ಫಿನಿಶಿಂಗ್ ಮಾಡ್ಬೋದು. ಯಾವುದೇ ಆಗಿರಲಿ, ಬ್ಲೌಸ್ ಆಗಿರ್ಬೋದು, ಡ್ರೆಸ್ ಆಗಿರಬಹುದು, ಯಾವುದೇ ವರ್ಕ್ ಆಗಿರ್ಬೋದು. ಇವಾಗ ನೋಡ್ತಾ ಇರ್ಬೋದು, ಒಂದು ಕ್ರಾಸ್ ಬೆಲ್ಟ್ ಒಂದು ಚೂರು 1/4 ಇಂಚ್ ಆಗೋಷ್ಟು ಹೆಚ್ಚು ತೋರಿಸ್ತಾ ಇದೆ. ಸೊ ಅದನ್ನ ನಾನು ರಿಮೂವ್ ಮಾಡ್ಕೊಳ್ತೀನಿ. ಯಾಕಂತಂದರೆ ಸ್ಟಿಚಿಂಗ್ ಒಳಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಇವಾಗ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆನೇ ನೋಡ್ಕೋಬೇಕು. ಇಲ್ಲ ಅಂತಂದ್ರೆ ಹುಕ್ಸ್ ಪಟ್ಟಿ ಮತ್ತು ಕಾಜ್ ಪಟ್ಟಿ ಏನೈತಲ್ಲ ಹೆಚ್ಚು ಕಡಿಮೆ ಬಂದುಬಿಡ್ತಾವೆ. ಈಗ ಕ್ರಾಸ್ ಬೆಲ್ಟ ರೆಡಿ ಮಾಡೋದಾಯಿತು. ನಂತರ ಇವಾಗ ಡಾಟ್ನ ನಾನು ಇಡ್ತಾ ಇದ್ದೀನಿ. ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅಂತ ಹೇಳಿ ಕೂಡ ನಾನು ಮೊದಲನೇ ವಿಡಿಯೋದೊಳಗೆ ನಿಮ್ಗೆ ಪೂರ್ತಿ ಮಾರ್ಕಿಂಗು ಕಟ್ಟಿಂಗು ತುಂಬಾ ಸ್ಲೋ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಸೆಕೆಂಡ್ ಡಾಟ್ ಪಾಯಿಂಟ್ನ ನಾನು ಲೆಂತು 11 ಇಂಚ್ ತೊಗೊಂಡಿದ್ದೀನಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಒಳಗೆ ಹೋದರೆ 10 ರೆಡಿ ಬರ್ತೈತಿ. ನೀವು ಸೆಕೆಂಡ್ ಡಾಟ್ ಪಾಯಿಂಟು ಫಸ್ಟ್ ಡಾಟ್ ಪಾಯಿಂಟನ್ನು ನೀವು ರೆಡಿ ಬ್ಲೌಸ್ ಒಳಗೆ ಎಷ್ಟು ಇರ್ತೈತಲ್ಲ ಆಯಾ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನೀವು ಅಳತೆ ಮಾಡಿ ತಗೋಬಹುದು. ಸೊ ಇವಾಗ ನಾನು ಡಾಟ್ನ ಇಡ್ತೀನಿ. ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಮತ್ತು ನೀವು 4 ಟಕ್ಸ್ ಬ್ಲೌಸ್ನ ಹೊಲಿಬೇಕಂತಂದರೆ ಯಾವ ರೀತಿಯಾಗಿ ನೀವು ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಒಳಗೆ ಚೇಂಜಸ್ ಮಾಡಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ಒಂದು ಸ್ವಲ್ಪ ಅರ್ಧ ಇಂಚು ಹೆಚ್ಚು ಕಡಿಮೆ ಬಂತು ಅಂತಂದರೆ ಒಂದಿಷ್ಟು ಕಸ್ಟಮರ್ಸ್ ಏನಿರ್ತಾರಲ್ಲ, ನಾವು ರೆಡಿ ಬ್ಲೌಸ್ ಎಷ್ಟು ಕೊಟ್ಟಿರ್ತಾರಲ್ಲ ಕರೆಕ್ಟಾಗಿ ಅಷ್ಟೇ ಬೇಕಂತಿರ್ತಾರೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಪ್ರಾಬ್ಲಮ್ ಆಗ್ತೈತಿ. ಯಾಕಂತಂದ್ರೆ ಒಬ್ಬೊಬ್ರು ಕಸ್ಟಮರ್ಸ್ ಏನಿರ್ತಾರಲ್ಲ ಪರವಾಗಿಲ್ಲ ಹೆಚ್ಚು ಕಡಿಮೆ ಅಂಥೇಳಿ ಅನುಸರಿಸ್ಕೊಂಡು ಹೋಗ್ತಾರೆ. ಇನ್ನೊಬ್ರು ಏನಿರ್ತಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರೋಂಗಿಲ್ಲ, ಏನು ರೆಡಿ ಬ್ಲೌಸ್ ಇರುತ್ತಲ್ಲ ನಮ್ಗೆ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ. ಆವಾಗ ನಾವು ತುಂಬಾ ಕೇರ್ಫುಲ್ಲಾಗಿ ನೀಟಾಗಿ ನಾವು ಕಟ್ಟಿಂಗ್ ಮಾಡಿದ್ವಿ ಅಂತಂದರೆ ಯಾವುದೇ ರೀತಿಯಾಗಿ ಬ್ಲೌಸ್ ಒಳಗೆ ಪ್ರಾಬ್ಲಮ್ ಅನ್ನೋದು ಬರೋಂಗಿಲ್ಲ. ಇವಾಗ ನಾನು ಸೆಂಟ್ರ್ ಡಾಟ್ನ ಹಿಡ್ಲತ್ತೀನಿ. ಎಷ್ಟು ನಾವು ವಿಡ್ತ್ನ ತೊಗೊಂಡಿರ್ತೀವಲ್ವ ಮಾರ್ಕಿಂಗ್ ಮಾಡೋವಾಗ ನಾವು ಒಂದೊಂದು ಆ ಸೈಡ್ 1 ಇಂಚು ಈ ಸೈಡ್ 1 ಇಂಚು ಅಂತಂದ್ರೆ ಮಾರ್ಕ್ ಮಾಡ್ಕೋಬೋದು. ಅಥವಾ ಕೆಲವೊಬ್ಬರು ಅರ್ಧ ಇಂಚ್ ತೊಗೊಂಡಿರ್ತಾರೆ. ನಾನು ಇಲ್ಲಿ ಟೋಟಲಾಗಿ 1.5 ಇಂಚ್ನ 2 ಭಾಗ ಮಾಡಿ ಅಷ್ಟು ಮಾರ್ಕಿಂಗ್ ಮಾಡಿಬಿಟ್ಟು ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ. ಲೆಂತ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ರೆಡಿ ಬ್ಲೌಸ್ ಒಳಗೆ ಎಷ್ಟು ಐತಲ್ಲ ನೀವು ಅದ್ರಿಗೆ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿ ಅಳತೆ ಮಾಡ್ಬೋದು. ಇಲ್ಲಿ ನಾನು 2.5 ಇಂಚ್ಗೆ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಒಳಗೆ ಹೋದರೂ ಕೂಡ 2 ಇಂಚುದು ಟಕ್ಸ್ ಲೆಂತ್ ಬರುತ್ತೆ. ಈ ರೀತಿಯಾಗಿ ನೀವು ಅವ್ರನ್ನ ಮೊದಲಿಗೆ ಕಸ್ಟಮರ್ಸ್ನ ಕೇಳಬೇಕು. ನೀವು ರೆಡಿ ಬ್ಲೌಸ್ ನಿಮ್ಗೆ ಕರೆಕ್ಟಾಗಿದೆಯಾ ಅಥವಾ ಇಲ್ಲ ಅಂಥೇಳಿ ನೀವು ಕೇಳ್ಕೋಬೇಕು.
ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅಂತಂದರೆ ನಾವು ಕಟಿಂಗ್ ಒಳಗೆ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗ್ತದೆ. ಇಲ್ಲ ರೆಡಿ ಬ್ಲೌಸ್ ಅವ್ರಿಗೆ ಸರಿ ಕೂತಿರಂಗಿಲ್ಲ ಮತ್ತು ಅದೇ ಒಂದು ಮೆಜರ್ಮೆಂಟ್ ಪ್ರಕಾರ ನಾವು ಸ್ಟಿಚ್ ಮಾಡಿದ್ವಿ ಅಂತಂದ್ರೆ ನಮ್ಮದು ಕೂಡ ಬ್ಲೌಸ್ ಅದೇ ರೀತಿಯಾಗಿ ಆಗಿಬಿಟ್ಟಿರ್ತೈತಿ. ಹೀಗಾಗಿ ನೀವು ಮೊದಲಿಗೆ ಕಸ್ಟಮರ್ಸ್ ಬಟ್ಟೆ ಹಾಕ್ಲಿಕ್ಕೆ ಬಂದಾಗ ನೀವು ಎಲ್ಲನೂ ತಿಳ್ಕೊಂಡು ಬ್ಲೌಸ ಕಟಿಂಗ್ ಮಾಡಿ ನೀವು ಸ್ವಲ್ಪ ದಿನ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು, ಡ್ರೆಸ್ ಕಟಿಂಗ್ ಎಲ್ಲನೂ ನೀವು ವಿಡಿಯೋ ನೋಡಿ ಆಗಿರ್ಬೋದು, ಕ್ಲಾಸಸ್ಗೆ ಹೋಗಿ ಆಗಿರ್ಬೋದು, ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ನಾವು ಕರೆಕ್ಟಾಗಿ ನಾವು ಸ್ಟೆಪ್ ವೈಸ್ ಕಲಿತಾ ಹೋಗಬೇಕಾಗ್ತೈತಿ. ಇವಾಗ ಒಂದು ಪಾರ್ಟು ಟಕ್ಸ್ ಹಿಡಿಯೋದು ಕಂಪ್ಲೀಟ್ ಆಯ್ತು ನೋಡಿ. ಇದೇ ರೀತಿಯಾಗಿ ಇನ್ನೊಂದು ಪಾರ್ಟ್ಸ್ ಕೂಡ ನಾನು ಎಲ್ಲ 4 ಟಕ್ಸ್ ಕೂಡ ನಾನು ಹಿಡ್ತೀನಿ. ಇವಾಗ ಜಾಸ್ತಿ ಅಂತಂದ್ರೆ ಎಲ್ಲರೂ ಕೂಡ ಕಂಫರ್ಟಬಲ್ ಆಗಿರ್ತೈತಿ ಅಂತ ಹೇಳಿ ಎಲ್ಲ ನಾರ್ಮಲ್ ಬ್ಲೌಸ್ನ ಹಳಿ ಸೈಡ್ ಅಂತೂ ನಾರ್ಮಲ್ ಬ್ಲೌಸ್ನ ಜಾಸ್ತಿ ಸ್ಟಿಚ್ ಮಾಡಿಸ್ತಿರ್ತಾರೆ. ಡೈಲಿ ವೇರಿಂಗ್ ಆಗಿರ್ಬೋದು ತುಂಬಾ ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡ್ತಿರ್ತಾರೆ. ಹೀಗಾಗಿ ಪ್ರಾಕ್ಟೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತೈತೆ ನೋಡಿರಿ. ನಾವು ಮನೆ ಕೆಲಸ ಮಾಡಿಕೊಂಡು ಬಿಡುವಿನ ಟೈಮ್ದೊಳಗೆ ಒಂದು ಅರ್ಧ ಗಂಟೆ ಆದರೂ ನಾವು ಒಂದು ಫ್ರೀ ಸಿಗ್ತೀವಿ ಅಂತಂದರೆ ಆ ಟೈಮ್ದೊಳಗೆ ಒಂದು ಬ್ಲೌಸ್ನ ನಾವು ಆರಾಮಾಗಿ ಫಿನಿಶಿಂಗ್ ಮಾಡ್ಬೋದು. ನೋಡ್ತಾ ಇರ್ಬೋದು. ಎರಡೂ ಕೂಡ ನೀವು ಸ್ಟಿಚಿಂಗ್ ಒಳಗೆ ಎಷ್ಟು ನೀವು ಡಾಟ್ ಹಿಡಿಬೇಕಾಯಿತು ಅಂತಂದ್ರೆ ಬಟ್ಟೆನ ಎಷ್ಟು ತೊಗೊಂಡು ನೀವು ಸ್ಟಿಚ್ ಹಾಕಿರ್ತೀರಲ್ಲ ಎರಡೂ ಸೈಡ್ ಕೂಡ ಒಂದೇ ರೀತಿಯಾಗಿ ನೀವು ಸ್ಟಿಚ್ ಮಾಡಬೇಕು. ಇವಾಗ 2 ಪಾರ್ಟ್ಸ್ ಕೂಡ ರೆಡಿ ಆಯ್ತು ನೋಡಿರಿ. ಇನ್ನು ನಂತರ ಸ್ಟೆಪ್ ಅಂತಂದ್ರೆ ಕ್ರಾಸ್ ಬೆಲ್ಟ್ನ ಜಾಯಿಂಟ್ ಮಾಡೋದು. ಈ ರೀತಿಯಾಗಿ ಕರೆಕ್ಟಾಗಿ ಇಟ್ಕೊಂಡು ನೀವು ಈ ರೀತಿಯಾಗಿ ಹೊರಳಿಸ್ಬೇಕು. ಒಂದೇ ಲೇಯರ್ನ ನಾನು ಮೊದಲಿಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಇಲ್ಲ ನಿಮಗೆ ಪ್ರಾಕ್ಟೀಸ್ ಇದೆ ಅಂತಂದರೆ ನೀವು ಕೆಳಗಡೆ ಒಂದು ಲೇಯರು ಮೇಲ್ಗಡೆ ಒಂದು ಲೇಯರು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಬೋದು. ಇಲ್ಲ ಅಂತಂದರೆ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಮೊದಲಿಗೆ ಒಂದು ಲೇಯರ್ನ ನೀವು ಅಟ್ಯಾಚ್ ಮಾಡಿಬಿಟ್ಟು ನಂತರ ಅದು ಪಾರ್ಟ್ ಏನು ನಾವು ಮೊದಲಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಫೋಲ್ಡ್ ಮಾಡಿ ಇನ್ನೊಂದು ಲೇಯರ್ನ ನೀವು ಅಟ್ಯಾಚ್ ಮಾಡ್ಬೋದು. ಆ ರೀತಿಯಾಗಿ ಪ್ರಾಕ್ಟೀಸ್ ಆಗೋವರೆಗೂ ಸ್ಟಾರ್ಟಿಂಗಲ್ಲಿ ಟೈಲರಿಂಗ್ ಮಾಡ್ತಾಯಿದ್ದೀರಿ ಅಂದರೆ ಇವಾಗ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಈ ಮೆಥಡ್ನ ಫಾಲೋ ಮಾಡಿ ಏನೋ ಒಂದು 5-10 ನಿಮಿಷ ನೀವು ಬ್ಲೌಸ್ ಫಿನಿಶಿಂಗ ಕಂಪ್ಲೀಟ್ ಆಗೋದು ಹೆಚ್ಚು ಕಡಿಮೆ ಆಗ್ಬೋದು. ಕಲಿತಾ ಎಲ್ಲ ನೀವು ಮೊದಲಿಗೆ ಸ್ಟಾರ್ಟಿಂಗ್ ನೀವು ಕಲಿತಾ ಹೋದ್ರಿ ಅಂತಂದ್ರೆ ಮುಂದೆ ಯಾವುದೇ ಒಂದು ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಕೂಡ ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಮನೆ ಕೆಲಸನ ಮುಗಿಸ್ಕೊಂಡು ನೀವು ಆರಾಮಾಗಿ ಈ ರೀತಿಯಾಗಿ ಸ್ಟಿಚಿಂಗ್ನ ನೀವು ಹಳ್ಳಿಯಾಗಿರ್ಬೋದು ಸಿಟಿಯಾಗಿರ್ಬೋದು ಮಾಡಿದರೆ ನೀವು ಚೆನ್ನಾಗಿ ಫಿನಿಶಿಂಗ್ ನೀಟಾಗಿ ಮತ್ತು ಫಿಟ್ಟಿಂಗ್ ಕರೆಕ್ಟಾಗಿ ಬರ್ಲಾಕತ್ತು ಅಂತಂದರೆ ನಿಮಗೆ ಜಾಸ್ತಿ ಜನ ಕಸ್ಟಮರ್ಸ್ ಕೂಡ ಬರ್ತಾರೆ. ಇದರಿಂದ ನೀವು ಅರ್ನಿಂಗ್ ಕೂಡ ಮಾಡ್ಬೋದು. ಎಷ್ಟೊಂದು ನಮಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ನಮ್ಮ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಮನೆ ಕೆಲಸದ ಜೊತೆಗೆ ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಯಾವ ರೀತಿಯಾಗಿ ನಾನು ಟೈಲರಿಂಗ್ ಜರ್ನಿನ ಮ್ಯಾನೇಜ್ ಮಾಡ್ತೀನಿ, ಅದ್ರ ಜೊತೆಗೆ ವಿಡಿಯೋ ಮಾಡೋದು ಮತ್ತು ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಯಾವ ರೀತಿಯಾಗಿ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇನ್ನೊಂದು ಕ್ರಾಸ್ ಬೆಲ್ಟ್ ಕೂಡ ನಾನು ಇವಾಗ ಅಟ್ಯಾಚ ಮಾಡ್ಲಕತ್ತೀನಿ. ತುಂಬಾ ಈಸಿ ಮೆಥಡ್ ನೋಡಿರಿ. ಮೊದಲಿಗೆ ನೀವು ಲೆಹೆಂಗಾ ಆಗಿರ್ಬೋದು ಹಾಗೆ ಸ್ಟ್ರೇಟ್ ಲೈನ್ನ ನೀವು ಬೇರೆ ವೇಸ್ಟ್ ಬಟ್ಟೆ ಮೇಲೆ ಸ್ಟಿಚ್ ಮಾಡೋದಾಗಿರ್ಬೋದು ಇಲ್ಲ ಮಾಡಿಬಿಟ್ಟು ಮೊದಲಿಗೆ ನೀವು ಪೆಡಲ್ ತುಳಿಯೋದಾಗಿರ್ಬೋದು ಸ್ಟಾರ್ಟಿಂಗ್ ಏನೆಲ್ಲ ನೀವು ಕಲಿಬೇಕಲ್ಲ ಅದನ್ನು ನಾನು ಆಲ್ರೆಡಿ ವಿಡಿಯೋ ಒಳಗೆಲ್ಲ ನಾನು ಹಾಕಿದ್ದೀನಿ. ಸ್ಟಾರ್ಟಿಂಗ್ ನೀವು ಬೇಸಿಕ್ನ ಕಲಿತು ನಂತರ ನೀವು ಸ್ಟಿಚಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಹೆಲ್ಪ್ ನಿಮಗೆ ಆಗ್ತಿರ್ತೈತಿ. ಇವಾಗ 2 ಸೈಡ್ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯ್ತು. ಇವಾಗ ಸ್ವಲ್ಪ ಹೆಚ್ಚು ಕಡಿಮೆ ಬಂದರೂ ಕೂಡ ಇವಾಗ ನೀವು ಜಾಸ್ತಿ ಏನು ಬರೋಂಗಿಲ್ಲ, ಏನೋ ಒಂದು 1/4 ಇಂಚ್ಗಿಂತನೂ ಕಡಿಮೆ ಹೆಚ್ಚು ಬಂತಂದ್ರೆ ಒಂದು ಸ್ವಲ್ಪ ಕಟ್ ಮಾಡಿ ತೆಗಿಬೋದು. ಅದಕ್ಕಿಂತ ಜಾಸ್ತಿ ಬಂತು ಅಂತಂದರೆ ಹೆಚ್ಚು ಬಟ್ಟೆ ನಾವು ಸ್ಟಿಚಿಂಗ್ ಮಾಡುವಾಗ ಮಿಸ್ಟೇಕ್ ಮಾಡಿದ್ವಿ ಅಂತ ಅರ್ಥ. ಇವಾಗ ನೋಡ್ತಾ ಇರ್ಬೋದು ಯಾವುದೇ ರೀತಿಯಾಗಿ ಹೆಚ್ಚು ಕಡಿಮೆ ಬಂದಿಲ್ಲ, ಕರೆಕ್ಟಾಗಿಯೇ ಬಂದಿದೆ. ಇವಾಗ ನಂತರ ನಾನು ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿಗೋಸ್ಕರ ನಾನು ಬಟ್ಟೆನ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ನಾನು 3/4 ಇಂಚ್ವರೆಗೂ ಕಟ್ ಮಾಡಿ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ. ಇವಾಗ ಬ್ಲೌಸ್ ನಾನು ಈ ಎಡಭಾಗವನ್ನು ತೊಗೊಳ್ತಾ ಇದ್ದೀನಿ. ಎಡಭಾಗ ಪಾರ್ಟ್ಸ್ ಏನು ತೊಗೊಂಡು ನಾನು ಇವಾಗ ಹುಕ್ಸ್ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು 1 ಇಂಚ್ ಆಗುವಷ್ಟು ಈ ರೀತಿಯಾಗಿ ಹೊರಗಡೆ ಬಿಟ್ಟು
ಕೆಳಗಡೆ ಇವಾಗ ಫೋಲ್ಡ್ ಮಾಡ್ಕೋಬೇಕು. ಇವಾಗ ಬ್ಲೌಸ್ ಏನು ನಾವು ರೆಡಿ ಪಾರ್ಟ್ಸ್ ಏನೈತಲ್ಲ ಅದನ್ನು ನಾನು ರೈಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನಾವು ಮೊದಲಿಗೆ ಹುಕ್ಸ್ ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕಂತಂದರೆ ಇದು ರೈಟ್ ಸೈಡ್ ಇಟ್ಕೊಂಡು ನಾವು ಈ ರೀತಿಯಾಗಿ 1/4 ಇಂಚು ನೀವು ಸ್ಟಿಚಿಂಗ್ ಮಾರ್ಜಿನ್ನ ಬ್ಲೌಸ್ ಕಟ್ಟಿಂಗ್ ಮಾಡೋವಾಗ ಸ್ಟಿಚಿಂಗ್ ಮಾರ್ಜಿನ್ನ ಎಷ್ಟು ತೊಗೊಂಡಿರ್ತೀರಲ್ಲ ನೀವು ಇವಾಗ ಅಷ್ಟಕ್ಕೆ ನೀವು ಸ್ಟಿಚ್ನ ಹಾಕಬೇಕಾಗತ್ತೆ. ಇದಾದ ನಂತರ ನೀವು ಎಕ್ಸ್ಟ್ರಾ ಇರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗೆದು ಈ ರೀತಿಯಾಗಿ ಫೋಲ್ಡ್ ಮಾಡಿದರೆ ತುಂಬಾ ನೀಟಾಗಿ ಬರ್ತೈತೆ ನೋಡಿರಿ. ನಾವು ಆಲ್ರೆಡಿ ಹಲವಾರು ವಿಡಿಯೋಗಳಿಗೆ ಹುಕ್ಸ್ ಪಟ್ಟಿ ಜಾಯಿಂಟ್ ಮಾಡೋ ಮತ್ತು ಕಾಜ್ ಪಟ್ಟಿ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂಥೇಳಿ ಸೆಪ್ರೇಟಾಗಿ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ಮೇಲ್ಗಡೆ ಒಂದು ಸ್ಟಿಚ್ ಹಾಕಿದರೆ ಹುಕ್ಸ್ ಪಟ್ಟಿ ರೆಡಿ ಮಾಡೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ಉಳಿದಿರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗೆದು ಇನ್ನೊಂದು ಪಾರ್ಟ್ ಏನೈತಲ್ಲ ಅದನ್ನು ಇವಾಗ ಸ್ಟಿಚ್ ಮಾಡ್ತೀನಿ. ಇವಾಗ ಹುಕ್ಸ್ ಪಟ್ಟಿ ರೆಡಿ ಆಯಿತು. ಇನ್ನು ನಂತರ ನಾವು ಕಾಜ್ ಪಟ್ಟಿನ ರೆಡಿ ಮಾಡ್ಕೋಬೇಕು. ಇದನ್ನು ಕೂಡ ನಾನು ಫೋಲ್ಡ್ ಮಾಡಿಬಿಟ್ಟು 1 ಇಂಚ್ ಆಗೋಷ್ಟು ಈ ರೀತಿಯಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಮತ್ತು ನೀವು ನೋಡ್ತಾ ಇರ್ಬೋದು ಪಾರ್ಟ್ ಏನು ರೆಡಿ ಪಾರ್ಟ್ ಏನೈತಲ್ಲ ಅದನ್ನು ನಾನು ಇವಾಗ ಉಲ್ಟಾ ಇಟ್ಟಿದ್ದೀನಿ. ಮೊದಲನೇ ನಾನು ಇವಾಗ ನಾನು ರಾಂಗ್ ಸೈಡಲ್ಲಿಟ್ಟು ಬಟ್ಟೆನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ನಾನು ಯಾವ ರೀತಿಯಾಗಿ ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀನಲ್ಲ ಅದೇ ಮೆಥಡ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಫೋಲ್ಡ್ ಮಾಡಿಬಿಟ್ಟು ನಾವು ಇವಾಗ ನೋಡ್ತಾ ಇದ್ದೀರಲ್ಲ ನಾವು ಬಲಭಾಗಕ್ಕೆ ಏನು ಸ್ಟಿಚ್ ಮಾಡಿರ್ತಕ್ಕಂಥ ಬಟ್ಟೆ ಏನೈತಲ್ಲ ಬಲಭಾಗಕ್ಕೆ ನಾವು ಫೋಲ್ಡ್ ಮಾಡಿ ಈ ರೀತಿಯಾಗಿ ಅದೇನು ಸ್ಟಿಚ್ ಐತಲ್ಲ ಅದ್ರ ಮೇಲೇ ಅದು ಫೋಲ್ಡ್ ಮಾಡಿರ್ತಕ್ಕಂಥ ಅಂಚು ಏನಿದೆಯಲ್ಲ ಅದ್ರ ಮೇಲೇ ಕೂತ್ಕೋಬೇಕು. ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ. ಫಾಸ್ಟ್ ಆಗಿದ್ದರೆ ಇದೇನೇನು ಅರ್ಥ ಆಗಲ್ಲ ಅಂಥೇಳಿ ನಾನು ಸೆಪ್ರೇಟಾಗಿ ನಾನು ಫ್ರಂಟ್ ಸೈಡ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ಸೆಪ್ರೇಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಫೋಲ್ಡ್ ಮಾಡಿ ಮೊದಲಿಗೆ ನಾನು ಸೈಡು ಸ್ಟಿಚ್ ಹಾಕೊಂಡ ನಂತರ ಇವಾಗ ಸ್ಟಾರ್ಟಿಂಗಿಂದ ನಾನು ಹುಕ್ಸ್ ಮಣಿನ ರೆಡಿ ಮಾಡ್ತಾ ಬರ್ತೀನಿ. ನೀವು ಮೊದಲಿಗೆ ಪ್ರತಿಯೊಂದು ಕರ್ವ್ ಶೇಪಲ್ಲಿ ಏನೈತಲ್ಲ ನೀವು ರಫ್ ಹಾಕಬೇಕು. ಯಾಕಂತಂದ್ರೆ ತುಂಬ ದಿನ ಬಾಳಿಕೆ ಬರ್ತೈತಿ, ಬೇಗ ಕಿತ್ತೋಗೋದಿಲ್ಲ. ಹೀಗಾಗಿ ನೀವು ಟರ್ನ್ ಏನಿರುತ್ತಲ್ಲ ಅಲ್ಲಿ ನೀವು ರಫ್ ಹಾಕಿದರೆ ಬೆಟರು. ಈ ರೀತಿಯಾಗಿ ನಾನು ಹುಕ್ಸ್ ಮಣಿನ ರೆಡಿ ಮಾಡ್ಲಾಕತ್ತೀನಿ. ತುಂಬ ಜನ ಕೇಳಿದರು ಕಟೋರಿ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸಿ ಅಂಥೇಳಿ. ಯಾಕಂತಂದರೆ ಇವಾಗ ಹಳ್ಳಿ ಸೈಡ್ ಅಂತಂದರೆ ಜಾಸ್ತಿ ಕಟೋರಿಗಿಂತ ನಾರ್ಮಲ್ ಬ್ಲೌಸ್ನ ಜಾಸ್ತಿ ಸ್ಟಿಚಿಂಗ್ ಮಾಡಿಸೋದ್ರಿಂದ ಒಂದೊಂದು ಸಾರಿ ಏನಾಗಿಬಿಟ್ಟಿರ್ತೈತಿ ಕರೆಂಟ್ ಇದ್ದಿರಂಗಿಲ್ಲ. ಹೀಗಾಗಿ ಸೊ ನಾವು ಕಟೋರಿ ಬ್ಲೌಸ್ ಕೂಡ ನಾನು ಟ್ರೈ ಮಾಡ್ತೀನಿ ಮುಂದೆ ಬರ್ತಕ್ಕಂಥ ವಿಡಿಯೋದೊಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ. ಹಾಗೆ ಪ್ಯಾಚ್ ವರ್ಕ್ ಡಿಸೈನ್ನ ನೀವು ಮಾಡಿ ತೋರಿಸಿ ವಿಡಿಯೋಸ್ನ ಹಾಕಿ ಅಂತ ಹೇಳಿ ತೋರಿಸ್ತಾ ಇದ್ದರೆ ನೆಕ್ಸ್ಟ್ ನಾನು ಸ್ಟೆಪ್ ವೈಸ್ನ ಹೇಳ್ಕೊತ ಹೋಗ್ಬೇಕಂತ ಹೇಳಿ ಆಲ್ರೆಡಿ ಹಲವಾರು ವಿಡಿಯೋ ಒಳಗೆ ನಾನು ತೋರಿಸಿದ್ನಿ ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ನ. ಇನ್ನೊಂದು ಸರ್ತಿ ಒಂದು 34 ಮೈದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ಇವಾಗ 2 ಪಾರ್ಟ್ ಕೂಡ ರೆಡಿ ಆಯ್ತು ನೋಡಿರಿ. ಯಾವ ರೀತಿಯಾಗಿ ನೋಡಿರಿ ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ತುಂಬ ನಿಧಾನವಾಗಿ ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆಮೇಲೆ ಟಕ್ಸ್ ಹೆಂಗೆ ಹಿಡಿಯೋದು ಮತ್ತು ಕ್ರಾಸ್ ಬೆಲ್ಟ್ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು ಮತ್ತು ಹುಕ್ಸ್ ಪಟ್ಟಿ ಕಾಜ್ ಪಟ್ಟಿ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂಥೇಳಿ ಈ ಒಂದು ವಿಡಿಯೋ ಒಳಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದು ಮುಂದಿನ ಯಾವ ರೀತಿಯಾಗಿ ನಾವು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡೋದು ಸ್ಟಿಚ್ ಮಾಡೋದು ಅಂಥೇಳಿ ಮುಂದಿನ ವಿಡಿಯೋ ಒಳಗೆ ನಾನು ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಆದಷ್ಟು ಟೈಲರಿಂಗ್ ಒಳಗೆ ಇಂಟ್ರೆಸ್ಟ್ ಇದ್ದವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಇದು ಫೈನಲ್ ಬ್ಲೌಸ್ ಫಿನಿಶಿಂಗ್ ವಿಡಿಯೋ ನಾಳೆ ಹಾಕ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನೋಡ್ಲತ್ತರ ಎಲ್ರಿಗೂ ಕೂಡ ಧನ್ಯವಾದಗಳು.